ಜೈ ಹಿಂದ್. ಕೆಲವೊಂದಿಷ್ಟು ಹುಡುಗರು ಕೇಳತ್ತಿದ್ರು, ನಾವು ಇಂಡಿಯನ್ ಆರ್ಮಿ ಒಳಗೆ ಡ್ರೈವರ್ ಆಗಕ್ಕೆ ಏನು ಮಾಡಬೇಕು? ಡ್ರೈವರ್ ಆಗ್ಬೇಕಂತಂದ್ರೆ ಇನ್ನು ನಾವು ಮೊದಲಿಂದನೇ ಸಿವಿಲಿಂದನೇ ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡ್ಕೊಂಡು ಬರಬೇಕಾ, ಅಥವಾ ನಾವು ಮೊದಲಿಂದನೇ ಏನಾದರೂ ಡ್ರೈವಿಂಗ್ ಟೆಸ್ಟಲ್ಲಿ ಪಾಸಾಗಿ ಏನಾದರೂ ಸರ್ಟಿಫಿಕೇಟ್ ತೊಗೊಂಡು ಬರಬೇಕಾ ಅಂತ ಕೇಳತ್ತಿದ್ರು. ಅದ್ರದ್ದು ಯಾವುದೇ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ನಿಮ್ಮದು ಓನ್ ಇಂಟ್ರೆಸ್ಟ್ ಇದ್ದರೆ ನೀವು ಇಲ್ಲಿ ಜಾಯ್ನ್ ಆದಮೇಲೆ ನಿಮಗೆ ಡ್ರೈವಿಂಗ್ ಟೆಸ್ಟ್ ಕೊಡ್ತಾರೆ. ಅದರೊಳಗೆ ನೀವೇನಾದರೂ ಪಾಸ್ ಆದರೆ ನೀವು ಡ್ರೈವರ್ ಆಗಿ ಕನ್ವರ್ಟ್ ಆಗ್ತೀರಿ. ಯಾಕಂತಂದ್ರೆ ಇದು ಮೊದಲಿಂದ ಯಾವುದೇ ರೂಲ್ಸ್ ಅಥವಾ ಯಾವುದೇ ರೆಗ್ಯುಲೇಷನ್ ಇಂಡಿಯನ್ ಆರ್ಮಿ ಒಳಗಿಲ್ಲ. ನೀವು ಆರಾಮಾಗಿ ಡ್ರೈವರ್ ಟ್ರೇಡ್ ಒಳಗೆ ಅಥವಾ ಡ್ರೈವರ್ ಯಾವುದೇ ವರ್ಕ್ ಆರಾಮಾಗಿ ಅವರು ಮೆನ್ಷನ್ ಮಾಡಿರ್ತಾರೆ. ಮೊದಲು ನಿಮಗೆ ಸಿವಿಲಿಂದನೇ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು ಮತ್ತು ಎಕ್ಸ್ಪೀರಿಯನ್ಸ್ ಇರಬೇಕಂತ ಅದರೊಳಗೆ ಮೆನ್ಷನ್ ಮಾಡಿರ್ತಾರೆ. ಆದರೆ ಇಂಡಿಯನ್ ಆರ್ಮಿ ಒಳಗೆ ಹಂಗೆ ಯಾವುದೇ ರೂಲ್ಸ್ ಇಲ್ಲ. ನೀವು ಆರಾಮಾಗಿ ಜಾಯ್ನ್ ಆಗ್ಬೋದು. ಆದರೆ ನೀವು SSGD ಒಳಗೆ ಏನಾದರೂ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ, ಬಟ್ ಆದರೂ ನೀವು ಅದರೊಳಗೆ ಅಪ್ಲೈ ಮಾಡಿದರೆ ನಿಮ್ಮ ಅಪ್ಲಿಕೇಶನಿಗೆ ಕ್ಯಾನ್ಸಲೇಷನ್ ಆಗೇ ಆಗುತ್ತೆ. ಅದಕ್ಕೆ ನೀವು ಡ್ರೈವಿಂಗ್ ಲೈಸೆನ್ಸ್ ಹೊಂದಿರೋದು ಜರೂರಿ ಇರುತ್ತೆ. ಜೈ ಹಿಂದ್.